ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನೆಂದರೆ, ನೀವು ಬೆಂಗಳೂರಲ್ಲಿ ಯಾರಾದರೂ ನಿವೇಶನ ಸೈಟ್ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದಿದ್ರೆ ಈ ವಿಡಿಯೋನ ದಯವಿಟ್ಟು ನೋಡಿ ಮತ್ತು ಗಮನಿಸಿ. ಸೊ ಬೆಂಗಳೂರಲ್ಲಿ ತುಂಬ ಜನ ಸೈಟ್ ಅಥವಾ ಅಪಾರ್ಟ್ಮೆಂಟ್ ನೋಡಲಿಕ್ಕೆ ಹೋಗಿರ್ತಾರೆ. ಅಲ್ಲಿ ಅಕ್ಕಪಕ್ಕ ನೋಡಿದಾಗ ಇದು ಏನೋ ಒಂದು ಮೋರಿ ಥರ ಕಾಣಿಸ್ತಾ ಇರುತ್ತೆ, ಅವ್ರಿಗೇನೋ ಒಂದು ನಾಲ ಇದೆ ಅಂತ ಕಾಣಿಸ್ತಾ ಇದೆ. ಬಟ್ ಅವರಿಗೆ ಅದು ಏನಿದು ರಾಜಕಾಲುವೆ ಹೌದಾ ಅಲ್ವಾ ಅಂತ ಗೊತ್ತಿರಲ್ಲ. ಈಗ ಬಿಲ್ಡರ್ಸು ಅಥವಾ ಲ್ಯಾಂಡ್ ಓನರ್ ಏನಂತಾರೆ, ಇದೇನೋ ಮಳೆ ನೀರು ಹೋಗ್ಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದೀವಿ ಅಂತ ಅಷ್ಟೇ ಹೇಳ್ತಾರೆ, ಮತ್ತೇನು ಹೇಳೋದಿಲ್ಲ. ಸೊ ಈ ವಿಡಿಯೋದಿಂದ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನೀವು ಫಿಸಿಕಲಿ ಅಲ್ಲಿ ಸೈಟಲ್ಲಿ ನೋಡಿನೇ ನೀವೇ ಖುದ್ದಾಗಿ ನೀವು ಯಾವ ರೀತಿ ರಾಜಕಾಲುವೆ ಇರ್ಬೋದು ಅಲ್ವೋ ಅಂತ ನೀವೇ ಪರಿಷ್ಕರಣೆ ಮಾಡಬಹುದು. ಸೊ ಅದಕ್ಕಾಗಿ ನಾನು 3 ವಿಡಿಯೋ ತಂದಿದ್ದೀನಿ. ನನ್ನ 3 ಕ್ಲೈಂಟ್ಸು 3 ರೀತಿ ವಿಡಿಯೋ ಕಳಿಸಿದ್ರು. ಅವ್ರಿಗೆ ಕನ್ಫ್ಯೂಷನ್ ಇತ್ತು, ಇದು ರಾಜಕಾಲುವೆ ಹೌದಾ ಅಲ್ವಾ ಅಂತ ಹೇಳಿ. ಸೊ ಆ 3 ವಿಡಿಯೋನ 1 by 1 ಪ್ಲೇ ಮಾಡಿ ನಿಮಗೆ ತಿಳಿಸ್ತೀನಿ. ಇದು ಯಾವ ಥರ ರಾಜಕಾಲುವೆ ಇದೆ, ಎಷ್ಟು ಅದ್ರ ಬಫರ್ ಝೋನು. ಇನ್ನೊಂದು ಕೇಸಲ್ಲಿ ಒಂದು ಕಡೆ ಜಸ್ಟ್ ರೋಡ್ ಗಟ್ಟರ್ ಅದನ್ನು ಕ್ಲೈಂಟ್ ತಪ್ಪಾಗಿ ತಿಳ್ಕೊಂಡಿದ್ರು, ಅದು ರಾಜಕಾಲುವೆ ಇದೆ ಅಂತ. ಅದು ಅಲ್ಲ. ಸೊ ಫಸ್ಟ್ ವಿಡಿಯೋ ನಾನು ಪ್ಲೇ ಮಾಡ್ತೀನಿ ಇವಾಗ. ಸೊ ಇದು ನನ್ನ ಕ್ಲೈಂಟ್ ಫಸ್ಟ್ ವಿಡಿಯೋ ಶೇರ್ ಮಾಡಿದ್ದು. ಸೊ ಇದು ನೋಡ್ತಿದ್ದೀರಲ್ವ ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ಇದು ಒಂದು ನಾಲ ಥರ ಕಾಣಿಸ್ತಾ ಇದೆ. ಸೊ ಇದ್ರದ್ದು ಲೆಂತ್ ಬಂದ್ಬಿಟ್ಟು ಆಲ್ಮೋಸ್ಟ್ 4 ಮೀಟರ್ಗಿಂತ ಮೇಲ್ಗಡೆ ಇದೆ. ಮತ್ತು ಇಲ್ಲಿ ಅಕ್ಕಪಕ್ಕ ಇದು ಕಾಂಕ್ರೀಟ್ ಗೋಡೆ ಕಟ್ಟಿದ್ದಾರೆ 2 ಸೈಡು. ಸೊ ಇದು ಒಂದು ಪ್ರೈಮರಿ ಡ್ರೈನು ಅಥವಾ ಸೆಕೆಂಡರಿ ಡ್ರೈನ್ ಆಗಿರ್ಬೋದು, ಟರ್ಷರಿ ಡ್ರೈನ್ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರೇ ಹೇಳಿದ್ದಾರೆ ವಿಡ್ತ್ 4 ಮೀಟರ್ ಹತ್ರ ಇದೆ ಅಂತ. ಓಕೆ, ಸೊ ಇದು ಸೆಕೆಂಡರಿ ಅಥವಾ ಪ್ರೈಮರಿ ಡ್ರೈನ್ ಆಗಿದೆ. ಓಕೆ, ಇದು ಪಕ್ಕಾ ರಾಜಕಾಲುವೆ, ಇದು ನೀವು ಬೇರೆ ಮಾತೇ ಇಲ್ಲ, ಇದು ಪಕ್ಕಾ ಒಂದು ರಾಜಕಾಲುವೆ. ಸೊ ನೋಡಿ ಇಲ್ಲಿ ಕರೆಕ್ಟಾಗಿ ಒಂದು ರಾಜಕಾಲುವೆ ಹೆಂಗಿರುತ್ತೆ ಅಂದರೆ, 2 ಸೈಡು ಒಂದು ಕಾಂಕ್ರೀಟ್ ವಾಲ್ ಥರ ಕಟ್ಟಿರ್ತಾರೆ, ಸಿಮೆಂಟ್ ವಾಲ್ ಅಥವಾ ಕಾಂಕ್ರೀಟ್ ವಾಲ್ ಕಟ್ಟಿರ್ತಾರೆ. ಮತ್ತು ಅದ್ರ ಮೇಲ್ಗಡೆ ಏನು ಕವರ್ ಇರೋದಿಲ್ಲ. ಅದ್ರ ಮೇಲ್ಗಡೆ ಏನು ಕವರ್ ಇಲ್ಲಿ ನೋಡಿ, ಎಲ್ಲೂ ಕವರ್ ಹಾಕಿಲ್ಲ, ಅದನ್ನ ಕವರ್ ಹಾಕಿ ಮುಚ್ಚಿಲ್ಲ. ಈ ಕವರ್ ಹಾಕಿ ಮುಚ್ಚಿದ್ರೆ ಅದು ಇಲ್ಲೀಗಲ್ಲು. ಓಕೆ, ಈ ರೋಡ್ ಗಟರ್ಸಿಗೆ ಮಾತ್ರ ಕವರ್ ಹಾಕಿರ್ತಾರೆ, ಸ್ಲ್ಯಾಬ್ ಹಾಕಿ ಮುಚ್ಚಿರ್ತಾರೆ, ಇದಕ್ಕೆ ಮುಚ್ಚಿರಲ್ಲ. ಸೊ ಅದಕ್ಕಾಗಿ ಇದು ಫಸ್ಟ್ ಕೇಸ್ ಬಂದ್ಬಿಟ್ಟು ಇದು ಸೆಕೆಂಡರಿ ಅಥವಾ ಪ್ರೈಮರಿ ರಾಜಕಾಲುವೆ ಅಂತ ಹೇಳ್ತೀನಿ ನಾನು. ಓಕೆ, ಸೊ ಇದು ಬಂದ್ಬಿಟ್ಟು ಪ್ರೈಮರಿ ಅಥವಾ ಸೆಕೆಂಡರಿ ರಾಜಕಾಲುವೆ ಫಸ್ಟ್ ಕೇಸ್ ಆಯಿತು. ಸೆಕೆಂಡ್ ಕೇಸ್ ಹೋಗ್ತೀನಿ. ಸೊ ಸೆಕೆಂಡ್ ಕೇಸಲ್ಲಿ ನಮ್ಮ ಕ್ಲೈಂಟಿಗೆ ಒಂದು ಡೌಟ್ ಇತ್ತು, ತೋರಿಸ್ತೀನಿ ಏನಂತ. ಅವ್ರದ್ದು ಡೌಟ್ ಏನಂದ್ರೆ, ಇದೆಯಲ್ಲ ಇದು ರೋಡ್ ಪಕ್ಕ ಇರುತ್ತಲ್ಲ, ಇದು ಗಟರ್ ಅಂತ ಹೇಳ್ತಾರೆ, ಅದು ರಾಜಕಾಲುವೆನ ಹೌದಾ ಅಲ್ವಾ ಅಂತ ಡೌಟ್ ಇತ್ತು. ಸೊ ಅದು ನಾನು ಹೇಳಬಲ್ಲೆ, ಇದು ರಾಜಕಾಲುವೆ ಅಲ್ಲ, ಇದು ಜಸ್ಟ್ ರೋಡ್ ಗಟ್ಟರು. ಇದ್ರ ಪಕ್ಕ ನೀವು ಮನೆ ತಗೋಬಹುದು, ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಇದೇನು ಕಾಣಿಸ್ತಿದೆ, ಸ್ಲ್ಯಾಬ್ ಹಾಕಿ ಮುಚ್ಚಿದ್ದಾರೆ. ಈಗ ರಾಜಕಾಲುವೆಗೆ ಯಾವತ್ತೂ ಅದ್ರ ಮೇಲ್ಗಡೆ ಸ್ಲ್ಯಾಬ್ ಹಾಕಿ ಮುಚ್ಚಲ್ಲ. ಸ್ಲ್ಯಾಬ್ ಹಾಕಿ ಮುಚ್ಚಿದ್ರೆ ಅದು ಇಲ್ಲೀಗಲ್ ಆಗಿ ಕಟ್ಟಿರ್ಬೋದು, ಅಥವಾ ಅದು ರೋಡ್ ಗಟ್ಟರ್ ಇರ್ಬೋದು, 2ರಲ್ಲಿ ಒಂದಿರುತ್ತೆ. ಓಕೆ, ಸೊ ಇದು ಸೆಕೆಂಡ್ ಕೇಸ್ ಆಯಿತು. ಇನ್ನೊಂದು 3ನೇ ಕೇಸು. ಸೊ ಇಲ್ಲಿ ನೋಡಿ, ಒಂದು ನಾಲ ಥರ ಏನು ಕಾಣಿಸೋದಿಲ್ಲ. ಒಂದು ಸೈಡಿಗೆ ಗೋಡೆ ಪಕ್ಕದಲ್ಲಿ ಒಂದು ಸ್ಯಾನಿಟರಿ ವೇಸ್ಟ್ ಎಲ್ಲ ಹೋಗ್ತಾ ಇದೆ, ಈ ಮೋರಿ ನೀರು ಹೋಗ್ತಾ ಇದೆ. ಆದರೆ ಅದು ಅವ್ರಿಗೆ ಗೊತ್ತಿಲ್ಲ ಏನಿದು ರಾಜಕಾಲುವೆ ಇರ್ಬೋದಾ ಇಲ್ಲ ಅಂತ ಹೇಳಿ. ಇದನ್ನ ನಾನು ರಾಜಕಾಲುವೆ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಎಲ್ಲ ಸ್ವಲ್ಪ ಇದ್ರ ಥರ ಇದೆ, ಒಂದು ಪ್ರಾಪರ್ ಒಂದೇ ದಾರಿಯಲ್ಲಿ ಇದು ಒಂದು ರೀತಿ ವೇಸ್ಟ್ ನೀರು ಹೋಗ್ತಾ ಇದೆ. ಇನ್ನೊಂದು ಮೇಜರ್ ನಾನು ಹೇಳಲಿಕ್ಕೆ ಮುಖ್ಯ ಕಾರಣ ಅಂದರೆ ಇದು ರಾಜಕಾಲುವೆ ಅಂತ ಹೇಳಲಿಕ್ಕೆ, ಇಲ್ಲಿ ನೋಡಿ, ಇದು ಸ್ಯಾನಿಟರಿ ಇಲ್ಲ, ಇಷ್ಟು ದೊಡ್ಡ ಪೈಪ್ ಬಂದು ಇದಕ್ಕೆ ಡಿಸ್ಚಾರ್ಜ್ ಆಗ್ತಾ ಇದೆ. ಓಕೆ, ಇಷ್ಟು ದೊಡ್ಡ ಪೈಪು, ಇದೇನು ಕಾಣಿಸ್ತಿದೆಯಲ್ಲ ಸಿಮೆಂಟ್ ಪೈಪು, ನಾವು ಟೆಕ್ನಿಕಲಿ ಅಂತ ಹೇಳ್ತೀವಿ, ಹ್ಯೂಮ್ ಪೈಪ್ ಅಂತ ಹೇಳ್ತೀವಿ ಟೆಕ್ನಿಕಲ್ ಟರ್ಮಲ್ಲಿ. ಸೊ ಈ ಹ್ಯೂಮ್ ಪೈಪ್ ಬಂದ್ಬಿಟ್ಟು ಇಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದೆ ವೇಸ್ಟ್ನ, ಈ ಸ್ಯಾನಿಟರಿ ವೇಸ್ಟ್ನ ಬೇರೆ ಕಡೆಗೆ ತಂದು. ಸೊ ಅದಕ್ಕಾಗಿ ಇದು ರಾಜಕಾಲುವೆನೇ, ಇದು ಪಕ್ಕ ಇದು ರಾಜಕಾಲುವೆ.
ಆದರೆ ಇದು ಪ್ರೈಮರಿ ರಾಜಕಾಲುವೆ ಅಲ್ಲ, ಈವನ್ ಇದು ಸೆಕೆಂಡರಿ ಅಥವಾ ಟರ್ಷರಿ ರಾಜಕಾಲುವೆ ಇರ್ಬೋದು ಅಂತ ನಾನು ಹೇಳ್ತೀನಿ. ಇದನ್ನು ನೋಡಿ, ಈ ವಿಡಿಯೋನ ನೋಡಿ, ಯಾಕಂದರೆ ಇದು ನನ್ನ ಕ್ಲೈಂಟೇ ವಿಡಿಯೋ ಕಳಿಸಿದ್ರು. ಸೊ ಇಲ್ಲಿ ನೀವು ಪ್ರಾಪರಾಗಿ ನೋಡಿದ್ರೆ ಒಂದು ರೀತಿ ಚಾನಲೈಸೇಷನ್ ಥರ ಇದೆ, ಮೇಲ್ಗಡೆ ನೋಡ್ರೆ ಒಂದೇ ದಿಕ್ಕಿನಲ್ಲಿ ಅದು ನೀರು ಹರಿತಾ ಇದೆ ಅದು. ಓಕೆ, ಆದ್ರಿಂದ ಇದು ಸೆಕೆಂಡರಿ ಅಥವಾ ಟರ್ಷರಿ ರಾಜಕಾಲುವೆ ಅಂತ ನಾನು ಹೇಳಬಲ್ಲೆ. ಓಕೆ, ಸೊ ಇದು ಈ ರೀತಿ ಇದೆ. ಸೊ ಇದು ಆ್ಯಕ್ಚುಲಿ ಬ್ಲಾಕ್ ಆಗಿದೆ, ಇಲ್ಲಿ ನೋಡಿ. ಇದು ರಾಜಕಾಲುವೆ ಆ್ಯಕ್ಚುಲಿ ಮಣ್ಣೆಲ್ಲ ಮುಚ್ಚಿ ಬ್ಲಾಕ್ ಆಗಿದೆ ಇದು. ಇಲ್ಲಿ ನೋಡಿ, ಇಲ್ಲಿ ಬ್ಲಾಕ್ ಆಗಿದೆ ಇದು, ಮಣ್ಣೆಲ್ಲ ಮುಚ್ಚಿ. ಸೊ ಈ ಥರ ಇರಬಾರ್ದು, ಯಾಕಂದರೆ ಈ ಥರ ಬ್ಲಾಕ್ ಆಗೋದ್ರಿಂದ ಇಲ್ಲಿ ತುಂಬ ಮಳೆ ಬಂದಾಗ ಮಳೆ ನೀರು ಇದಾಗಿ ಫ್ಲಡ್ ಆಗೋ ಚಾನ್ಸಸ್ಸು, ಸ್ಟೋರ್ ಆಗಿ ಅಲ್ಲಿ ಫ್ಲಡ್ ಆಗೋ ಚಾನ್ಸಸ್ಸು ಇರುತ್ತವೆ. ನಿಮ್ಗೇನಾದರೂ ಕ್ವಶನ್ಸು, ಡೌಟ್ಸು ಏನಾದರೂ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ನನ್ನ ನಂಬರ್ನ ಇಲ್ಲಿ ಇದ್ರ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸರಿನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.